ನಮ್ಮ ಶಿಲ್ಪ ಹೇಗೆ ಮಾಡ್ತಾಳೆ ಅಂತ ತೋರಿಸ್ತೀನಿ. ನಂಗೆ ಈ ಗುಂಡು ಗುಂಡು ಚಪಾತಿ ಮಾಡಕಂತೈತಿ ಅಂತೀವಿ. ಊಟ ಮಾಡೋಣ ಬನ್ನಿ ಗೈಸ್. ಏನು ಮಾಡಕಂತೀವಿ ಇವತ್ತು? ಗುಂಡು ಬಾಗ ನಾನು ನನ್ನ ಬಿಟ್ಟು ಹೋಗ್ತೀಯಾ? ಊರಿಗೆ ಹೋಗ್ತೀಯಾ? ಜಾನು ಹೊಂಟಿದ್ದಾಳೆ ಗಾಯ್ಸ್, ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಅತ್ತಿಗೆ ಬಾಯ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ಮಾಡತ್ತೀವಿ ಅಂತಂದ್ರೆ ಕಿರಿಕ್ ಸಾಲೆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬರ್ರಿ. ಅದು ಫುಲ್ ಹೆಲ್ತಿಗೆ ಒಳ್ಳೆಯದು. ನಮ್ಮ ದೊಡ್ಡಮ್ಮ ಅವರು ತಂದು ಕೊಟ್ಟಿದ್ರು, ಇವತ್ತು ಮಾಡಕಂತೀನಿ ಬರ್ರಿ. ನಮ್ಮ ಶಿಲ್ಪ ಹೇಗೆ ಮಾಡ್ತಾಳೆ ಅಂತ ತೋರಿಸ್ತೀನಿ ಗೈಸ್. ನೋಡ್ರಿ, ನಿನ್ನೆನ ಕಿರಿಕ್ ಸಾಲೆ ಪಲ್ಯ ಮಾಡ್ತೀವಂತ ಹೇಳಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ ನೈಟ್. ಅದಕ್ಕೋಸ್ಕರ ಒಬ್ರು ತಿರ್ಸಾಲೆ ಅಂತಾರೆ, ಇದಕ್ಕೆ ಕಿರಿಕ್ ಸಾಲೆ ಅಂತಾರ. ನೀ ಏನಂತೀರಿ? ಕಿರಿಕ್ ಸಾಲೆ. ಇದಕ್ಕೆ ನೋಡ್ರಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ. ಬನ್ನಿ ಹೇಗೆ ಮಾಡ್ತಾಳೆ ನಮ್ಮ ಶಿಲ್ಪ, ಅವ್ರ ಸೈಡ್ ಹೆಂಗೆ ಮಾಡ್ತಾರಂತ ತೋರಿಸ್ತೀನಿ. ಫಸ್ಟ್ ಮೆಣಸಿನ್ಕಾಯಿ ಹಾಕಿದ್ಲಿಕ್ಕೆ ಏನೋ ಜೀರಿಗೆ ಸಾಸಿವೆ ಹಾಕಲ್ಲ ಅಂತ, ಬೇಡ ಅಂತ ಅಲ್ಲ, ಕರಿಬೇವನು ಹಾಕಲ್ಲ ಅಂತ, ಬರೀ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ. ಇದು ಎಲ್ಲಿ ತಂದ ಶಿಲ್ಪ? ಇದು ನಮ್ಮ ದೊಡ್ಡಮ್ಮ ತಂದಾರ್ರಿ ಹೊಲ್ದಾಗ. ಅದೇ ಹೊಲ್ದಾಗ ಎಲ್ಲ ಮಕ್ಕಳು ಅವ್ರು ಹೊಲ್ಗೆ ಹೋಗ್ತಾರೆ ಗಾಯ್ಸ್. ಅಲ್ಲಿ ಮಸ್ತ್ ಇರ್ತಿದೆ ಟೇಸ್ಟ್ ಎಲ್ಲ ಬಿ. ಅರಿಶಿನ ಪುಡಿ ಹಾಕ್ತಿ. ಈಗ ಅರಿಶಿನ ಪುಡಿನೂ ಹಾಕಲ್ಲ, ಏನೂ ಹಾಕಲ್ಲ ಇವ್ರೊಂದು ಡಿಫ್ರೆಂಟ್. ನಾನು ಅರಿಶಿನ ಪುಡಿ ಉಪ್ಪು ಹಾಕ್ತಾರೆ ಬಿಡಿ ಇವ್ರೂ. ಜೀರಿಗೆ ಸಾಸಿವೆ ಕರಿಬೇವು ಎಲ್ಲ ಹಾಕ್ತಿದ್ದೆ, ಬಟ್ ಈಗ ಏನೋ ಡಿಫ್ರೆಂಟ್ ಮಾಡತ್ತಾಡ್ರಿ ಸ್ವಲ್ಪ. ನಂಗೆ ಇಷ್ಟ ಗಾಯ್ಸಿದೆ. ನಿಮ್ಗೆ ಯಾರಿಗೆ ಇಷ್ಟ ಕಮೆಂಟ್ ಮಾಡಿರಿ, ಯಾರು ತಿಂದಿಲ್ಲ ಅವರು ಕಮೆಂಟ್ ಮಾಡಿರಿ. ಇದು ಹೊಲ್ದಾಗ ಹಂಗ ಸುಮ್ಮ ಇದನ್ನ ಬೆಳಿಬೇಕಂತ ಬೆಳೆಯಂಗಿಲ್ಲ, ಅದೇ ಬೆಳೆದಿರುತ್ತಲ್ಲ ಬಿ ಅಲ್ಲ. ಫುಲ್ ಆರೋಗ್ಯಕ್ಕೆ ಒಳ್ಳೇದು ಗಾಯ್ಸಿದು. ಕಟಕ್ ರೊಟ್ಟಿ ಇದ್ವು, ಸೊ ಅದಕ್ಕೋಸ್ಕರ ಮಾಡಕ್ಕಂತ ಇದನ್ನು ನೋಡ್ರಿ. ಫುಲ್ ಸ್ಲೋ ಒಳಗೆ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಹಂಗ ಚಪಾತಿ ಮಾಡಕ್ಕೆ ಹಿಟ್ಟನ್ನ ನಾದಿ ಇಟ್ಕೊಂಡಿದ್ದಾಳೆ ನಮ್ಮ ಶಿಲ್ಪ. ಇದ್ರ ಜೊತೆಗೆ ರೊಟ್ಟಿ ಚಲೋ ಇರುತ್ತಲ್ಲ ಶಿಲ್ಪ? ಚಪಾತಿ ಜೊತೆಗೆ ಇನ್ನೊಂದು ಪಲ್ಯನೂ ಮಾಡಿದೀವಿ. ಹಂಗ ಕಟಕ್ ರೊಟ್ಟಿ ಇದ್ವು, ಅದ್ರ ಜೊತೆಗೆ ತಿಂದ್ರೆ ಆಯ್ತಾ ಅಂತ ಇದನ್ನ ಮಾಡಕಂತೀವಿ ನೋಡ್ರಿ. ಇಷ್ಟೇ. ಇದನ್ನ ಸ್ಲೋ ಒಳಗೆ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ಬಿಡ್ಬೇಕು ಅಷ್ಟೇ ಅಲ್ಲ. ಉಪ್ಪು ಹಾಕ್ಬೇಕು. ಸಿಂಗರ್ ಗಾಯಸಿಕ್ಕಿ ಬೈ ಬರ್ತ್ ಸಿಂಗರ್. ಸಾಂಗ್ ಅಡ್ಕೊಂತ ಅಡುಗೆ ಮಾಡ್ತಿದ್ಲು ಅವಾಗ. ಮುಸುರು ತಿಕ್ಕಂತ ಅಡುಗೆ ಇದು ಸಾಂಗ್ ಅಡ್ಕೊಂತ ಮುಸುರು ತಿಕ್ತಿದ್ಲು, ಎಲ್ಲ ಮಾಡ್ತಿದ್ಲು. ಈಗ ಮಾಡ್ತಾಳೆ, ಬಟ್ ಈಗ ನಾಚಿಕೆ ಗೊತ್ತಾಳ. ಹಾಡ್ಲಿ ಒಂದು ಸಾಂಗ್ ಹಾಡ್ಲಿ. ನಿನ್ನ ಫೇವ್ರೇಟ್ ಯಾವ್ದಲೇ ಶಿಲ್ಪ? ಎಲ್ಲ ಫೇವ್ರೇಟಾ? ಅದು ಯಾವುದೋ ಇತ್ತಲ್ಲ ಶಿಲ್ಪ ನಿನ್ನ ಫೇವ್ರೇಟ್? ನೀನು ಅದು ಯಾವುದೋ ಸಾಂಗ್ ಐತಲ್ಲ, ಇದು ಅಲ್ಲ ಯಶಂದ ಮೊಗ್ಗಿನ ಮನಸ್ಸಿನಾಗ ಐತಲ್ಲ. ಈ ಹೊಸ ಸಾಂಗ್ ಕಲಿಯಕಂತಳ್ರಿ, ಹಳೆ ಸಾಂಗ್. ಅದು ಮೊಗ್ಗಿನ ಮನಸ್ಸು ಫಿಲಮ್ನಾಗ ಯಶ್ ಆಡ್ತಾನಲ್ಲ ಗಾಯ್ಸ್, ಬ್ರೇಕಪ್ ಸಾಂಗ್. ರಾಧಿಕಾ ಪಂಡತ್ತಿಗೆ ಆ ಸಾಂಗ್ ಈಕಿ ಫೇವ್ರೇಟ್ ಇತ್ತು ಅವಾಗ. ನೋಡ್ರಿ, ಉಪ್ಪು ಹಾಕೊಂಡು ಈ ಥರ ಸುಮ್ಮನೆ ಇನ್ನೊಂದ್ಸಲ ಫ್ರೈ ಮಾಡ್ಕೋಬೇಕು. ಅದು ಸ್ಲೋದಾಗ ಇಟ್ಕೊಂಡ ಮಾಡ್ಬೇಕಲ್ಲ ಪಿ, ಅದು ಹತ್ಕೊಂಡ್ಬಿಡುತ್ತೆ. ಸ್ಲೋ ಇಟ್ಟಿದ್ದೀವಿ. ಬನ್ನಿ. ನೀರು ಬಿಟ್ಕೊಳುತ್ತೆ ಅಂತ ಗಾಯ ಸ್ವಲ್ಪ ಲೈಟಾಗಿ. ಈಕಿ ನೋಡ್ರಿ ಮೇಡಮ್ ಆಗ್ಯಾಳ. ಫುಲ್ ಎರೆ ಮನೆ ಗೈಸ್. ಚಪಾತಿ ಮಾಡಕ್ಕೆ ಬಂದಿದ್ದ ನೋಡ್ರಿ. ಈಗ ಗುಂಡು ಗುಂಡು ಚಪಾತಿ ಮಾಡಕಂತೈತಿ. ಜಾನು ಚಪಾತಿ ಮಾಡಕ್ಕೆ ಬರ್ತೇನೆ? ಜಾನು ಬರ್ತಾ? ಹೆಂಗೆ ಮಾಡೋದು? ಹಂಗ ಎಲ್ಲಿ ತಲೆಗೆ ನಿಬ್ಬುತ್ತಿ ಯಾರು ಹಚ್ಚಿದ್ರು? ಇಷ್ಟ ಅನ್ನಕ್ಕೆ
ಫ್ರೆಂಡ್ಸ್ ನೋಡ್ರಿ ವಿಭೂತಿ ಪಟ್ಟ ಹಚ್ಕೊಂಡಿದ್ದಾಳ ಗುಮ್ಮಾಲಿ ಜಾನು ಸಾಂಗ್ ಆಡ ಅದು ಕರ್ಕೊಂಡು ಹೋಗ್ತೀನಿ ರೆಡಿ ಆಗ ಇಲ್ಲಿ ನೋಡು ಇದು ಜನಪದ ಸಾಂಗ್ ಪಡ್ಡು ಪಡ್ಡು ಅದೇನೈತಿಲ್ಲ ಫಸ್ಟ್ ಶಿಲ್ಪ ಅದು ಇವಾಗ ಬಂದೈತಲ್ಲ ಜನಪದ ಸಾಂಗ್ ಟ್ರೆಂಡಿಂಗ್ ಸಾಂಗ್ ಇದು ಅಲ್ಲ ಅದಲ್ಲ ಈಗ ಆಡಲ್ಲ ಅದೇ ಸಾಂಗ್ ಕರ್ಕೊಂಡು ಹೋಗ್ತೀನಿ ರೆಡಿಯಾಗ ಅಂತೇಳಿ ಒಂದು ರೀಲ್ ಮಾಡಿದ್ರು ನೋಡ್ರಿ ಅನು ಅಮ್ಮ ಮಾಡಿದ್ರು ವೀರೇಶನ್ ಜೊತೆಗೆ ಆ ಸಾಂಗ್ ಗಾಯಿಸಿದ್ದು ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ರಿ ಯಾವ್ದಂತ ಜಾನು ಚಪಾತಿ ಡೂಯಿಂಗ್ ಗೈಸ್ ಚಪಾತಿ ಮಾಡೋದಿದೆ ಅದರಲ್ಲಿ ಮಾಡೋಣ ಅಂದರೆ ಇದರಲ್ಲಿ ಮಾಡೋಣ ಅಂದರು ನಮ್ಮ ಶಿಲ್ಪಾ ಮೇಡಮ್ ಹಿಂಗೆ ಮಾಡ್ತಾಳ್ರಿ ಅಮ್ಮ ಚಲೋ ಮಾಡ್ತಾಳೆ ಆಕಿ ಸಾಫ್ಟ್ ಚಲೋ ಆಗಿರ್ತಾವೆ ಚಪಾತಿ ಸಾಫ್ಟಾಗಿ ಚಪಾತಿ ಮಾಡೋದಂದ್ರೆ ಹೇಟ್ ಗಾಯ್ಸ್ ನನಗೆ ಅಷ್ಟು ಇಷ್ಟ ಆಗಲ್ಲ ಚಪಾತಿ ಮಾಡೋದಂದ್ರೆ ಇಲ್ಲ ರೊಟ್ಟಿ ಮಾಡೋದು ಇಷ್ಟ ನಾನು ಚಪಾತಿ ಒಳಸಾಕದು ಕೂಡ ಅಲ್ಲೇ ಇದ್ರೆ ಕಾಣಲ್ತಾರೆ ಚುಚ್ಚುಗ ಗೈಸ್ ನಾವು ಚುಚ್ಚುಗ ಅಂತೀವಿ ನೋಡ್ರಿ ಇದಕ್ಕೆ ಚಪಾತಿ ತೆಗಿಯೋದಕ್ಕೆ ಓಕೆ ಇವಾಗ ಚಪಾತಿ ಬೇಯಿಸೋಣ ಬನ್ನಿ ನಾನು ಬೇಯಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀನಿ ಫಸ್ಟ್ ಎಣ್ಣೆ ಹಾಕಬೇಕು ಗೈಸ್ ಯಾರಿಗೂ ಗೊತ್ತಿರೋದನ್ನ ಹೇಳ್ಕೊಡ್ತೀನಿ ಫಸ್ಟ್ ಗ್ಯಾಸ್ ಹಚ್ಬೇಕಂತ ಗೈಸ್ ಎಕ್ಸ್ಪರ್ಟ್ ಆಗಿ ಇಲ್ಲಿ ಲಾಗ್ನಾಗ ಹೋಗ್ಬೇಕು ಮೀಡಿಯಮ್ ಇಟ್ಕೋಬೇಕ ಜೋರ ಇಡ್ಬೇಕಲ್ಲ ನೋಡ್ರಿ ಇದು ನನ್ನ ಮದುವೆ ಒಳಗೆ ಕೊಟ್ಟಿರೋ ಹಾಟ್ ಬಾಕ್ಸ್ನ ಇನ್ನೂ ಮೇಂಟೈನ್ ಮಾಡ್ತಾ ಇದ್ದೀನಿ ಮದುವೆ ಒಳಗೆ ಕೊಟ್ಟಾರ ಮಮ್ಮಿನವ್ರು ಅವಾಗಿಂದು ಹಂಗೆ ಇದೆ ನೋಡ್ರಿ ಎಷ್ಟು ಫಾಸ್ಟಾಗಿ ಮಾಡ್ತಿದ್ದಾಳೆ ಗಾಯ ಶಿಲ್ಪ ಅವಾಗಿಂದ ನಾನು ಬೇಯಿಸಷ್ಟಿಗೆ ಮಾಡಕ್ಕಂತಾಳ ನಾವು ಹಿಂಗೆ ಬೇಯಿಸ್ತೀವಿ ನೋಡ್ರಿ ಶಿಲ್ಪ ಮಾಡಿರೋ ಚಪಾತಿ ಎರಡು ಆಗ್ತಾವೆ ಗಾಯ್ಸ್ ನಾನು ಮಾಡಿರೋ ಚಪಾತಿ ಒಂದೇ ಆಗ್ತದೆ ಯಾಕಂದ್ರೆ ನಾನು ಜೋರಾಗಿ ಪ್ರೆಸ್ ಮಾಡಿಬಿಡ್ತೀನಿ ಹಿಂಗೆ ಸ್ವಲ್ಪ ವಜೆ ಹಾಕ್ಲಾರ್ದ ಪ್ರೆಸ್ ಮಾಡ್ತಾಳೆ ಅನ್ಸುತ್ತೆ ನೋಡ್ರಿ ಎಷ್ಟು ಸಾಫ್ಟಾಗಿ ಮಸ್ತ್ ಕಾಣಕತ್ತಾವೆ ನನಗೂ ಚಪಾತಿ ಇಷ್ಟ ಗಾಯ್ಸ್ ಫಾಸ್ಟಾಗಿ ಮಾಡಕಂತಾಳೆ ಗಾಯ್ಸ್ ನಾವು ಒಂದು ಮಾಡಕಂತಾಳೆ ಫೈನಲಿ ಅಮೂಲ್ಯನ ಕಳಿಸಿ ನಾವು ಚಪಾತಿ ಇದು ಫ್ಲವರ್ ಪಲ್ಯ ಇದು ಕಿರ್ಸಾಲಿಕ್ ಪಲ್ಯ ಇದು ಚಟ್ನಿ ಮಾಡಿ ಊಟ ಮಾಡಕಂತೀವಿ ಊಟ ಮಾಡೋಣ ಬನ್ನಿ ಗೈಸ್ ನೋಡ್ರಿ ಪೂಜೆ ಮಾಡಿದ್ದಾರೆ ನಮ್ಮಮ್ಮ ನೈಟ್ ಊಟಕ್ಕೆ ಪಲಾವ್ ಮಾಡಕಂತೀವಿ ಇದು ಶಿಲ್ಪ ಮಾಡ್ತಾ ಇದ್ದಾಳೆ ಸಿಂಪಲಾಗಿ ಮಾಡಕಂತೀವಿ ಸಿಂಪಲಾಗಿ ಅಂದ್ರೆ ಪಲಾವ್ ಥರನೇ ಮಾಡಕಂತೀವಿ ಅಲ್ಲ ಸಿಂಪಲ್ ಅಂದ್ರೆ ಮತ್ತೆ ಸಿಂಪಲ್ ಅಲ್ಲ ಅವೇ ಸೇಮ್ ಕ್ಯಾರೆಟ್ ಸೌತೆಕಾಯಿ ಎಲ್ಲ ಹಾಕಿ ಮಾಡ್ತಾಯಿದ್ದೀವಿ ಅಂದರೆ ನಾನು ಮಿಕ್ಸಿಗೆ ಹಾಕಿ ಮಾಡ್ತಿದ್ದೆ ಶಿಲ್ಪ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಸ್ವಲ್ಪ ಕೊಬ್ಬರಿ ಹಾಕಿರ್ತಿದ್ದೆ ಅದ್ರೊಳಗೆ ಸ್ವಲ್ಪ ಹಂಗೆ ಮಾಡ್ತಿದ್ದೆ ಇದು ಏನು ಮಿಕ್ಸಿಗೆ ಹಾಕಿ ಮಾಡಕ್ಕಂತೀವಿ ಆ್ಯಸ್ ಯೂಶುವಲ್ ಟೀ ಮಾಡೋಕ್ಕಿಟ್ಟಿದ್ದೀನಿ ಈ ಕಡೆ ಏನು ಮಾಡ್ತಿದ್ದೀವಿ ಇವತ್ತು ಅಂತಂದ್ರೆ ಮಾರ್ನಿಂಗ್ ಪಡ್ಡು ಗಾಯ್ಸ್ ನೀವೇನಂತೀರ ಗೊತ್ತಿಲ್ಲ ನಮ್ಮ ಕಡೆ ಪಡ್ಡು ಅಂತೀವಿ ಅದನ್ನು ಮಾಡೋಕ್ಕೆ ಪ್ರಿಪೇರ್ ಮಾಡಕ್ಕಂತೀವಿ ಬರ್ರಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇದನ್ನು ಫುಲ್ ತೋರಿಸಲ್ಲ ಹಂಗೆ ಒಂದೊಂದು ಕ್ಲಿಪ್ ತೋರಿಸ್ತೀನಿ ಬರ್ರಿ ಇವಾಗ ಮೆಣಸಿನ್ಕಾಯಿನ ಹುರ್ಕೊಂಡು ಇದ್ರೊಳಗೆ ಹಾಕ್ಕೊಂಡಿದ್ದೀನಿ ಇವಾಗ ಶೇಂಗಾ ಹಾಕ್ತೀನಿ ನಾನು ಶೇಂಗಾ ಮತ್ತು ಕೊಬ್ಬರಿ ಹಾಕಿ ಮಾಡ್ತೀನಿ ಗೈಸ್ ನೋಡ್ರಿ ಇದ್ರೊಳಗೆ ಶೇಂಗಾ ಮತ್ತು ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಪುದೀನ ಮತ್ತು ಜೀರಿಗೆ ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಈಗ ಇದನ್ನು ಮಿಕ್ಸಿ ಹಾಕ್ಕೋಬೇಕು ಉಪ್ಪಾಕಿ ಆ್ಯಡ್ ಮಾಡ್ಬೋದು
ಎಷ್ಟು ವಾದ ಮಾಡ್ತೀಯಮ್ಮ 8:46 ಅಂತ ಅಂದು ಗೈಸ್ ಟೈಮ್ ಎಷ್ಟಾಗೈತೆ ಅಂತ ಕೇಳಿದ್ರೆ 8:46 ಅಂತಂದು ಮತ್ತು ಒಳ್ಳೆ 7:46 ಅಂದಿನಂತಂದು ಇವಾಗ ಟಿಫನ್ ಮಾಡ್ಬೇಕಲ್ಲ. ಊಟ ಮಾಡೋದ ಬ್ಲಾಗ್ಸ್ ಎಲ್ಲ ಮಾಡಿನಂತ ಆಟ ಹಚ್ಚೇನೆ ಎಂತದ ನೋಡ್ರಿ ಗೈಸ್ ತಿಂಡಿ ಪೂರ್ತಿ ಅಮ್ಮದ ಏನು ಮಾಡಕಂತೀವಿ ಇವತ್ತು ಗುಂಡು ಬಾಳ ಗುಂಡು ಪಂಗ್ಲ ದೋಸೆ ಮಾಡ್ಬೇಕಂತಂದು ಏನು ಮಾಡಂಗೆ ಹೇಳು ಒಂದು ಹೇಳು. ದೋಸೆ ಮಾಡಕ್ಕೆ ಆಕಿಗೆ ದೋಸೆ ಮಾಡಿ ನಾವು ಪಡ್ಡು ಮಾಡ್ತೀವಿ ನಾವು. ನನಗೆ ಜಗ್ಗು ಮಾಡಿ ದಾಸೆ ಎಷ್ಟು ಚಲಾ ಮಾಡಿ ಸ್ವಲ್ಪ 20 ಒಂದು 5, 6, 7, 8, 9 ಓಕೆ ಸರಿ. ಎಷ್ಟು ತಿಂತೀನಿ ನೋಡ್ತೀನಿ ಈಗ ಮಾಡ್ತೀನಲ್ಲ ಅವಾಗ. ಇವನು ತಿಂದಮೇಲೆ ಅವ್ನು ತಿನ್ನಲಿಲ್ಲ ಅಂದ್ರೆ ಕೊಡ್ತೀನಿ ನಿನಗೆ ಬಿಸ್ಕೆಟ್. ಕೊಬ್ಬರಿನ ಎಲ್ಲ ಮಿಕ್ಸಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಒಗ್ಗರಣೆ ಕೊಡಬೇಕು. ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕಬೇಕಂತೀನಿ ಟೇಸ್ಟಿಗೆ. ಜೀರಿಗೆ ಸಾಸಿವೆ ಹಾಕಬೇಕು. ಏನಮ್ಮ ಎದಕ್ಕೊಂದ ಕೊಡ್ತು ನೋಡಿ. ಇವಾಗ ಚಾಯ್ ಎದಕ್ಕೆ ಕೊಡ್ದು ಅದಕ್ಕೆ ನಾನು ಇದನ್ನು ತಿನ್ಬೇಡಂದೆ ರಸ್ಕ್ ನಿಂಗೆ. ಇದೆಲ್ಲ ಕೆಂಪಾದ್ಮೇಲೆ ಇವಾಗ ಇದನ್ನು ಹಾಕಿ ಗ್ಯಾಸ್ನ ಕ್ಲೋಸ್ ಮಾಡಿಬಿಡ್ತೀನಿ, ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ನಮ್ಮ ಶಿಲ್ಪ ಚಪಾತಿ ದೋಸೆ ಮಾಡ್ತಾ ಇದ್ದಾಳೆ. ಅಮೂಲ್ಯ ಅಮ್ಮು ಹೋಗ್ಬಾ, ಟೈಮ್ ಆಗೈತೆ ನೋಡಿ. ಹೋಗಲ್ಲ ಅಲ್ಲಿ ಮುರಿದು ನೈಸ್ ನೋಡ್ರಿ ಟೀಚರ್ ಇವರು. ಅಮೂಲ್ಯರ್ ಟೀಚರ್ ಏನ ನಿಮ್ಮ ಟೀಚರ್ ಆಗಿದ್ರೆ ಒಂದ ಕೈಲಿ ಆಡಿಸ್ತಿದ್ದೆಲ್ಲ ಅಮ್ಮ ಹಿಂಗೆ 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 ಗಿಮಿ 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 ಹಾಕಿನ ಅಲ್ಲೇ. ಅಮೂಲ್ಯನ್ ಟೀಚರ್ ಆಗಿದ್ರೆ ಹೆಂಗಿರ್ತಿತ್ತು ಗೈಸ್. ನೋಡ್ರಿ ನಮ್ಮ ತೋಟದಲ್ಲಿ ಆಗಿದ್ದು ಸೋಸ್ಲೆ ಎಷ್ಟು ಇದ್ರೊಳಗೆ ಒಂದು 10 ಮಂದಿ ತಿಂದೀವಿ ನೋಡು. ಅಲ್ಲ ರಾಜಾನು 5 ಜನ ತಿನ್ನಂತದ ಒಂದು ದೊಡ್ಡದಾಗಿತ್ತು ಗೈಸ್. ಇಷ್ಟ ಆಗಿತ್ತು ನೋಡಿ. ಅಳತೆ ಹಿಡ್ಕಂದ್ರೆ ಇಷ್ಟು ಕಾಣ್ತಿತ್ತು. ಜಾನಿ ಚಲೋ ಐತೆ ಜಾನಿ. ಇದು ಸೀತಾಫಲ್ ಫೇವ್ರೇಟ್ ಅಂತ ಗೈಸ್. ಸೂಪರಾ. ಇನ್ನೊಂದೇನಪ್ಪ ಅಂತಂದ್ರೆ ಇವತ್ತು ಈಕಿ ಊರಿಗೆ ಹೊಂಟಾರ ನೋಡ್ರಿ ಇವರು. ಜಾನ ಊರಿಗೆ ಹೋಗ್ತೀಯ ಈ ರಾಜಾನು? ಹಾ ಇಲ್ಲ ಇಲ್ಲೇ ಇರ ಪ್ಲೀಸಾ. ಮತ್ತೆ ನಮ್ಮ ಪಾಪು ಐತಲ್ಲ, ಮತ್ತೆ ನೀನು ಹೆಲ್ಪ್ ಮಾಡಿ ನನಗ. ಯಾವ ಪಾಪು ಬರುತ್ತ? ನೋಡ್ರಿ ಇವತ್ತು ಶಿಲ್ಪ ಊರಿಗೆ ಹೊಂಟಿದ್ದಾಳೆ. ನಾನು ನನ್ ಬಿಟ್ಟು ಹೋಗ್ತೀಯಾ? ಊರಿಗೆ ಹೋಗ್ತೀಯಾ? ದುಡ್ಡು ಯಾರು ಕೊಟ್ಟಾರ? ಎದಕ್ಕೆ ಕೊಟ್ಟೀನಿ? ಎದಕ್ಕೆ ಕೊಟ್ಟೀನಿ? ಡ್ರೆಸ್ ತಗೋ ಅಂತ. ಥ್ಯಾಂಕ್ ಯು ಹೇಳಿ ಮತ್ತೆ ನನಗೆ. ನೆಕ್ಸ್ಟ್ ಟೈಮ್ ಬಂದಾಗ ಕೊಡಿಸ್ನಾ? ಹಾಂ ನೆಕ್ಸ್ಟ್ ಟೈಮ್ ಬರ್ತೀಯಲ್ಲ ಅವಾಗ ಏನಾರ ಬೇರೆ ಕೊಡಿಸ್ತೀನಿ, ಗ್ರ್ಯಾಂಡ್ ಡ್ರೆಸ್. ನಂಗೆ ವಿಶ್ ಮಾಡಿ ನೀನು, ಅತ್ತಿ ಒಳ್ಳೇದಾಗಲಿ ಅಂತ. 10 ಡ್ರೆಸ್ ಕೊಡ್ಸತ್ತಿ, 10 ಡ್ರೆಸ್ ಕೊಡ್ಸಷ್ಟು ದುಡ್ಡು ಮಾಡ ಅತ್ತಿ. ದುಡ್ಡು ಮಾಡ್ಕೋ ಅತ್ತಿ ಅಷ್ಟು ನಿನಗ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ನಾನು ಹಂಗೆ 1-2 ಫೋಟೋ ತಗೊಳಂಬ ಅಂದೆ. ಇಲ್ಲಿ ಬಾ, ಇಲ್ಲಿ ನಾನು ಅಳ ಕುಂತೀನಿ. ಜಾನು ಹೊಂಟಿದ್ದಾಳೆ ಗಾಯ್ಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ಅಳ್ಳೆ ಸಮಾಧಾನ ಮಾಡಿ ಮತ್ತೆ ನನಗೆ. ಅಳ್ಬೇಡತ್ತಿ ಅನ್ನ ಕಣ್ಣೀರು ಓಡ್ಸವಲ್ಲ ನೋಡು, ಹಿಂಗೆ ಬರತ್ತತಿ. ಮತ್ತೆ ಬರ್ತೀನಿ ಅತ್ತಿ, ಅಳ್ಬೇಡ ಅನ್ಬೇಕು. ಅಳ್ಬೇಡತ್ತಿ. ಕ್ಯೂಟ್ರಿ ಈಕಿ, ಕ್ಯೂಟಿ ಪಾ ಈಕಿ. ನಿನ್ನ ಫ್ಯಾನ್ಸ್ ಅದಾರ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಸೋ ಮಚ್ ಅನ್ನ. ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡಿ ನಮ್ಮ ಅತ್ತಿಗೆ.
ಹಿಂಗೆ ಲೈಕ್ ಮಾಡ್ರಿ. ಲೈಕ್ ಮಾಡಿ. ಓ ಹ್ಞೂ ಓಕೆ ಗೈಸ್, ಇಷ್ಟು ದಿನ ಒಂದು 10 days ಇದ್ರೆ ಗೈಸ್ ನನಗಂತೂ ಫುಲ್ ಹೆಲ್ಪ್ ಮಾಡತ್ತಿದ್ಲು ನಮ್ಮ ಶಿಲ್ಪ. ಇವಾಗಿನ ಮೂಮೆಂಟಿಗೆ ಸ್ವಲ್ಪ ಹಿರೀರ ಅಂತ ಅಂದೆ, ಅದಕ್ಕೋಸ್ಕರ ಇದ್ಲು. ಇವಾಗ ಹೊರಟಿದ್ದಾವೆ ನೋಡ್ರಿ. ಶಿಲ್ಪ ಬಾಯ್ ಬಾಯ್. ಬಾಯ್. ರೆಡಿ ಆಗೋಂತಲ್ರಿ ಫುಲ್ಲು. ಓಕೆ ಗೈಸ್, ಗೆಟ್ ರೆಡಿ ವಿತ್ ಮೀ ಮಾಡ ಅಲ್ಲೇ ಯಾವುದೋ ಸೀರೆ ಯಾವುದೋ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡಾಳ್ರಿ. ಈ ಸೀರೆನೇ ಕೊಟ್ಟಿತ್ತು ಉಟ್ಕೊಂಡು ಹೋಗಂತೇಳಿ. ಬಾಯ್.